ನಮಸ್ತೆ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಮಾಸ್ತೇನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ನಮ್ಮ CMC ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೇಳಿ ದಯ ತೋರಿ ರಕ್ಷೆ ನೀಡುವಾರು. ರುದ್ರ ಭದ್ರ ವೀರಭದ್ರ ಬಾರೋ, ಮೊರೆ ಕೇಳಿ ದಯ ತೋರಿ ರಕ್ಷೆ ನೀಡುವಾರು. ನಿನ್ನ ಪೂಜೆಯ ನಿನ್ನ ಸೇವೆಯ ನಾನು ಮರೆಯಲಿಲ್ಲ. ನಮ್ಮ ಬಾಳಲಿ ಏಕೆ ಈ ರೀತಿ ನೋವು ಕಾಡಿತಲ್ಲ. ವೀರಭದ್ರ 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 ವೀರಭದ್ರ. ರುದ್ರ ಭದ್ರ ವೀರಭದ್ರ ಬಾರೋ, ಮೊರೆ ಕೇಳಿ ದಯ ತೋರಿ ರಕ್ಷೆ ನೀಡುವಾರು. ನಿನ್ನ ಪೂಜೆಯ ನಿನ್ನ ಸೇವೆಯ ನಾನು ಮರೆಯಲಿಲ್ಲ. ನಮ್ಮ ಬಾಳಲಿ ಏಕೆ ಈ ರೀತಿ ನೋವು ಕಾಡಿತಲ್ಲ. ವೀರಭದ್ರ 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 ವೀರಭದ್ರ. ಅಂದಿಗೂ ಇಂದಿಗೂ ಎಂದೆಂದಿಗೂ ಒಂದೇ ಮಸಾಲ, ಅರ್ಶಿನ್ ಮಸಾಲ, ಹೋಮ್ಲಿ ಮೇಡ್ ಪ್ಯೂರಿಟಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಅರ್ಶಿನ್ ಮಸಾಲ. ಬನ್ನಿ ದೇವಸ್ಥಾನದ ಸದಸ್ಯರ ಜೊತೆ ಮಾತಾಡೋಣ. ನಂಜಪ್ಪ ಅಂತ. ಓಂ ನಮೋ ವೀರಭದ್ರಾಯ ನಮಃ. ಇದು ಇತಿಹಾಸದ ದೇವಸ್ಥಾನ. 800-900 ವರ್ಷಗಳ ಇತಿಹಾಸದ ದೇವಸ್ಥಾನ. ಇದು ರಾಜಾಪುರವೆಂಬ ಗ್ರಾಮದಲ್ಲಿ ಸ್ವಾಮಿಗಳ ದೀಕ್ಷೆಯನ್ನು ಪಡೆದು ಇಲ್ಲಿ ಇತಿಹಾಸದಲ್ಲಿ ಬಹಳ ಪ್ರಸಿದ್ಧವಾದ ದೇವಸ್ಥಾನ, ಪುರಾಣ ಪ್ರಸಿದ್ಧವಾದ ದೇವಸ್ಥಾನ. 2002ರಲ್ಲಿ ಟ್ರಸ್ಟ್ ಮಾಡಿ ಅದರಿಂದ ದಾಸೋಹನ ಸ್ಟಾರ್ಟ್ ಮಾಡಿಕೊಂಡು ದೇವಸ್ಥಾನನ ಅಭಿವೃದ್ಧಿ ಮಾಡಿಸ್ತಾ ಇದ್ದಾರೆ. ದಾಸೋಹ ಭವನವನ್ನು ನೆಲೆಸೋದಕ್ಕೋಸ್ಕರವಾಗಿ 4 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದೆ. ಅದಕ್ಕೆ 4 ಕೋಟಿಯಲ್ಲಿ ಭಕ್ತಾದಿಗಳ ಸಹಾಯದಿಂದ ಕಟ್ಟಲಾಗುವುದು ಮತ್ತು ಇಲ್ಲಿ ಪ್ರತಿನಿತ್ಯ ದಾಸೋಹ ನಡೆಯುತ್ತದೆ. ಉಚಿತ ಕೂಪನ್ಗಳು ಕೊಡ್ತಿದ್ವಿ ನಾವು, ಉಚಿತ ದಾಸೋಹ. ಯಾವುದೇ ಇದಕ್ಕೆ ಸಂಭಾವನೆ ಇಲ್ಲ. ಅದಕ್ಕಾಗಿ ದಾಸೋಹ ಭವನ ಕಟ್ಟೋದಕ್ಕೋಸ್ಕರವಾಗಿ ಈಗ ಎಲ್ಲ ಜನಗಳ ಸಹಕಾರವನ್ನು ವಿಸ್ತರಿಸ್ತಾ ಇದ್ವಿ. 4 ಫ್ಲೋರ್ ಬಿಲ್ಡಿಂಗನ್ನು ಕಟ್ಟಲಾಗುವುದು ಮತ್ತು ಭಕ್ತಾದಿಗಳಿಗೆ ಬಂದಂಥ ಭಕ್ತಾದಿಗಳಿಗೆ ಉಳ್ಕೊಳ್ಳೋದಕ್ಕೋಸ್ಕರವಾಗಿ ರೂಮ್ಸ್ಗಳೆಲ್ಲ ಇದೆ. ಮಾಡೋದಕ್ಕೋಸ್ಕರವಾಗಿ ನಮ್ಮ ಟ್ರಸ್ಟಿ ವತಿಯಿಂದ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬನ್ನಿ ಇಲ್ಲಿನ ಅರ್ಚಕರ ಜೊತೆ ಮಾತಾಡೋಣ. ಶ್ರೀ ಗುರುಭ್ಯೋ ನಮಃ. ನಾವು ಇಲ್ಲಿ ಪುರಾತನ ಕಾಲದ ದೇವಸ್ಥಾನ. ಇದು ನಮ್ಮದು ರಾಜಾಪುರ ಮಾಸ್ತನಹಳ್ಳಿ ಜೋಡಿ ಗ್ರಾಮ ಆಗಿದ್ದು, ಇಲ್ಲಿ ಮಾಸ್ತನಹಳ್ಳಿ ಇದು ರಾಜಾಪುರ ಮಠದಲ್ಲಿ ದೀಕ್ಷೆ ಪಡೆದು ಇಲ್ಲಿ ಬಂದು ನೆಲೆಸಿದ್ದು ವೀರಭದ್ರ ಸ್ವಾಮಿ. ಸುಮಾರು ಶತಮಾನಗಳಾಗಿದ್ದಾವೆ. ನಮ್ಮ ಹಿಂದಿನ ಕಾಲದ ನಮ್ಮ ತಾತ ಮುತ್ತಾತನ ಕಾಲದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಆಮೇಲೆ 1934ರಲ್ಲಿ ವೀರಭದ್ರ ಸ್ವಾಮಿ ಜಾತ್ರಾ ಮಹೋತ್ಸವ ಶುರು ಮಾಡಿದ್ದು. ಅದು ಯುಗಾದಿ ಹಬ್ಬ ತೀರಿ 1 ವಾರಕ್ಕೆ ನಮ್ಮಲ್ಲಿ ಅಗ್ನಿಕೊಂಡ ಮಹಾರಥೋತ್ಸವ, ಶ್ರೀ ಧರ್ಮರಾಯ ಸ್ವಾಮಿ ಕರ್ಗ ಮಹೋತ್ಸವ, ಮುತ್ತಿನ ಪಲ್ಲಕ್ಕಿಗಳು, ಆರತಿಗಳು ಎಲ್ಲ ನಡೆಯುತ್ತವೆ. ಪ್ರತಿ ವರ್ಷ 4 ದಿವಸಗಳು ಜಾತ್ರೆ ನಡೆಯುತ್ತದೆ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ರುದ್ರಾಭಿಷೇಕ ನಡೆಯುತ್ತದೆ. ಪಂಚಾಭಿಷೇಕ ಆಮೇಲೆ ಮಹಾರುದ್ರಾಭಿಷೇಕ ನಡೆಯುತ್ತದೆ. 2016ರಲ್ಲಿ ನಾವು ಪುನರಾರಂಭ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ವಿ. ಆಮೇಲೆ 2023ರಲ್ಲಿ 4 ರಾಜಗೋಪುರಗಳನ್ನ ಪ್ರತಿಷ್ಠಾಪನೆ ಮಾಡಿದ್ವಿ. 2002ರಲ್ಲಿ ಟ್ರಸ್ಟ್ ಆದಮೇಲೆ ಶ್ರೀ ವೀರಭದ್ರ ಸ್ವಾಮಿ ಸಮುದಾಯ ಭವನ ಮಾಡಿದ್ರು. ಜೊತೆಗೆ ಸೇರಿ ನಮ್ಮ ಭಕ್ತರು, ಟ್ರಸ್ಟವರು, ಆಮೇಲೆ ಅರ್ಚಕರು, ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಭಕ್ತಾದಿಗಳು ಎಲ್ಲರೂ ಸೇರಿ ಈಗ ಒಂದು ಸಮುದಾಯ ಭವನ ಮಾಡಬೇಕು, ದಾಸೋಹವನ್ನು ಮಾಡಬೇಕು ಅಂತ ಎಲ್ಲರೂ ನಾವು ಒಟ್ಟುಗೂಡಿಸಿ ಎಲ್ಲ ಈಗ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ತಾಯಿದ್ದೀವಿ.
ನಮ್ಮ ತಾತವರು ಹಿಂದೆ ಜಪಾನ್ ಮಾಡಿರೋದು ವೀರಭದ್ರ ಸ್ವಾಮಿ ದೇವಸ್ಥಾನ ಎಡಭಾಗದಲ್ಲಿ ಮಾಡಿದ್ದೀವಿ. ಅವರು ಆ ಕಾಲದಲ್ಲಿ ಮಾತಾಡ್ತಾ ಇದ್ರಂತೆ, ಅದು ನಾವು ನೋಡಿಲ್ಲ. ಅವರು ಅವರೆಲ್ಲ ಭಕ್ತರ ಮೇಲೆ ಓಡಾಡಿ ಆಗಿನ ಕಾಲದಲ್ಲಿ ಎಲ್ಲ ದೇವಸ್ಥಾನ ಇದು ಮಾಡಿ ಅಭಿವೃದ್ಧಿ ಮಾಡಿ ಎಲ್ಲ ಅರ್ಚಕರು ಸೇರಿ ಹಾಗೆಲ್ಲ ಮಾಡ್ಕೊಂಡು ಬಂದು ಹಿಂದಿನ ಕಾಲದ ವಂಶ ಪರಂಪರೆಯೊಳಗೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಈಗೆಲ್ಲ ವಾರಕ್ಕೊಬ್ಬೊಬ್ರದ್ದು ಪೂಜೆ ಇರುತ್ತೆ. 9 ಜನ ಇದ್ದೀವಿ ನಾವು ಪೂಜಾರಿಗಳು. ನಾವೆಲ್ಲರೂ ವಾರಕ್ಕೊಬ್ಬೊಬ್ಬರು ಮಂಗಳವಾರದಿಂದ ಸೋಮವಾರ ಅಭಿಷೇಕ ಪೂಜಾ ಕೈಂಕಾರ್ಯಗಳು ಎಲ್ಲರೂ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೂ ನಮಗೆ ದೇವರು ಎಲ್ಲ ಅನುಗ್ರಹ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಒಂದೇ ಮಸಾಲ ಅರ್ಶಿನ್ ಮಸಾಲ, ಹೋಮ್ಲಿ ಮೇಡ್ ಪ್ಯೂರಿಟಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಅರ್ಶಿನ್ ಮಸಾಲ. ಟ್ರಸ್ಟ್ನ ಅಧ್ಯಕ್ಷರನ್ನ ಮಾತಾಡ್ಸೋಣ ಬನ್ನಿ. ದೇವಸ್ಥಾನದ ಅಧ್ಯಕ್ಷರಾಗಿ ಕೇವಲ 15 ದಿವಸಗಳ ಹಿಂದೆ ನಾನು ಸರ್ವಾನುಮತದಿಂದ ಚುನಾಯಿತನಾಗಿದ್ದೀನಿ. ಇಲ್ಲಿ ದೇವಸ್ಥಾನದಲ್ಲಿ ಇದು ಪವಾಡ ಪುರುಷ ವೀರಭದ್ರ ಅಂತ, ಇದು ಬಹಳಷ್ಟು ವರ್ಷಗಳಿಂದ ದೇವಸ್ಥಾನ, ಪುರಾತನವಾದ ದೇವಸ್ಥಾನ, ಹಳೆಯ ದೇವಸ್ಥಾನ ಇತ್ತು. ಈ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಹಳೆಯ ಅಧ್ಯಕ್ಷರಾದ ಕೋವ ರೇವಣ್ಣ, LIC ಆರಾಧ್ಯರು ಮತ್ತು ಇಂದಿನ ಕಮಿಟಿಯವರು ಬಹಳಷ್ಟು ಪ್ರಯತ್ನಪಟ್ಟು ಈ ದೇವಸ್ಥಾನನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದರು. ನಂತರದಲ್ಲಿ ಜಯರಾಜುರವರು ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದರು. ಅದೇ ಇದರಲ್ಲಿ ರಾಜಗೋಪುರವನ್ನು 4 ಕಡೆ ರಾಜಗೋಪುರವನ್ನು ಸ್ಥಾಪಿಸಬೇಕು ಅಂತ ರೇವಣ್ಣನವರ ಕನಸಾಗಿತ್ತು. ನಾನು ಒಂದು ವೇಳೆ ಇಲ್ಲದೇ ಇದ್ದರೂ ಸಹ ನೀವುಗಳು ಇದ್ದು ಈ ಕೆಲಸವನ್ನು ಮಾಡಬೇಕು ಅಂತ ಅವರು ಕೋರಿದ್ದಾಗಿ ಅವರ ಒಂದು ಕೋರಿಕೆಯನ್ನು ನಾವು ನೆರವೇರಿಸುವ ಶಕ್ತಿ ಭಗವಂತ ನಮಗೆ ಕೊಟ್ಟ. ಅವರ ಒಂದು ಕೋರಿಕೆಯಂತೆ 4 ಗೋಪುರಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇಲ್ಲಿ ನಿತ್ಯ ದಾಸೋಹ, ನಿತ್ಯ ಅಭಿಷೇಕ. ಎಷ್ಟೇ ಜನ ಬಂದರೂ ಈ ಸ್ವಾಮಿಗೆ ದೇವಸ್ಥಾನ ಕಟ್ಟಬೇಕಾದ್ರೆ ನಾವು ದೇವಸ್ಥಾನಕ್ಕೆ ಕಲೆಕ್ಷನ್ಗೆ ಇವತ್ತವರೆಗೂ ಎಲ್ಲೂ ಒಂದು ಕಡೆ ಪುಸ್ತಕ ತೊಗೊಂಡೋಗಿ ಕೊಡಿ ಅಂತ ಕೇಳಿದ್ದಿಲ್ಲ. ಈ ದೇವಸ್ಥಾನಕ್ಕೆ ಬರೋ ಭಕ್ತರನ್ನ ಭಗವಂತನೇ ಕಳಿಸ್ಕೊಡ್ತಾನೆ ಎಲ್ಲನೂ ಇಲ್ಲಿ ಅದೇ ರೀತಿ. ಈಗ ಇದೆಲ್ಲ ಆದ ನಂತರ ಈಗ ಹಿಂದುಗಡೆ ದಾಸೋಹ ಭವನವನ್ನು ನೂತನವಾಗಿ ನಿರ್ಮಿಸಬೇಕು ಅಂತ ಒಂದು ಭಗವಂತನ ಪ್ರೇರಣೆ ಆಗಿದೆ. ಇಲ್ಲಿ 3 ಅಂತಸ್ತಿನ ನೆಲಮಹಡಿ, ಮೊದಲನೇ ಮಹಡಿ ಮತ್ತು 3 ಹಂತಗಳಲ್ಲಿ ಈಗ ಒಂದು ದಾಸೋಹ ಭವನವನ್ನು ನಿರ್ಮಾಣ ಮಾಡಿ ಅಲ್ಲಿ ಸದ್ಭಕ್ತರಿಗೆ ನಿತ್ಯ ದಾಸೋಹ ಹಾಗೂ ಪೂಜೆ ಮತ್ತು ಇತರ ಕೆಲಸಗಳಿಗೆ ಬರೋರಿಗೆ ಇರತಕ್ಕಂಥ ಒಂದು ವಸತಿ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಈ ನನಗೆ ಇವರು ಕೇಳ್ತಾ ಇರೋದಕ್ಕೆ ಹೇಳಲಿಕ್ಕೆ ಸಮಯ ಇಲ್ಲ. ಇದರ ಪುರಾತನವಾದ ಹಿಸ್ಟ್ರಿ ಭಾಳ ಇದೆ. ಇಲ್ಲಿ ಹಿಂದೆ ವೀರಭದ್ರ ಸ್ವಾಮಿ, ಆಂಜನೇಯ ಸ್ವಾಮಿ ಇಬ್ಬರು ಈ ಕಡೆ ಬಂದಾಗ ಅಲ್ಲಿ ರಾಜಾಪುರ ಮಠಕ್ಕೆ ಹೋದಾಗ ರಾಜಾಪುರದಲ್ಲಿ ವೀರಭದ್ರ ಕಪ್ಪಗಿದ್ದಾನೆ ಅಂತೇಳಿ ಅವರಿಗೆ ದೀಕ್ಷೆ ಕೊಡದೇ ಇದ್ದಿದ್ದರಿಂದ ಅವರು ವಾಪಸ್ ಹೋಗುವಾಗ ಇಲ್ಲಿ ನೆಲೆ ಆದರು ಅನ್ನೋ ಒಂದು ಹಿನ್ನೆಲೆ ಇದೆ. ಇನ್ನೊಂದು ಮನೆತನದಲ್ಲಿ ಏನಿದೆ ಅಂತ ಹೇಳಿದ್ರೆ, ನಮ್ಮ ಒಂದು ಯಜಮಾನ್ ಫ್ಯಾಮಿಲಿ ಮನೆತನದಲ್ಲಿ ಇಲ್ಲಿ ಒಂದು ಬಾವಿ ಇತ್ತು. ಕುದುರೆ ಮೇಲೆ ವ್ಯಾಪಾರಕ್ಕೆ ಬಂದಾಗ ಬಾವಿಯಿಂದ ನನ್ನನ್ನು ಮೇಲೆ ಎತ್ತಿ ಸ್ಥಾಪಿಸು ಅಂತೇಳಿ ವೀರಭದ್ರನ ಕೇಳ್ದ. ಅದರ ಪ್ರಕಾರ ಅವ್ರ ಮೇಲೆ ಎತ್ತಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಇದೆ. ಈ ರೀತಿ ಹಲವಾರು ಒಂದೊಂದು ಮನೆತನಕ್ಕೆ ಒಂದೊಂದು ರೀತಿಯ ವಿಭಿನ್ನವಾದ ಇದಿದೆ ಶಕ್ತಿ. ಆ ರೀತಿಯ ಶಕ್ತಿಯನ್ನು ನಂಬಿ, ಆ ದೇವರನ್ನು ನಂಬಿ ಎಲ್ಲರೂ ನಡೀತಾ ಇದ್ದೀವಿ. ನೀವುಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಿ ದೇವರ ಒಂದು ಅನುಗ್ರಹ ತೆಗೆದುಕೊಂಡ್ರೆ ಇಲ್ಲಿ ತುಂಬ ಒಳ್ಳೆಯದಿದೆ. ಈ ದೇವಸ್ಥಾನದಲ್ಲಿ ಭೂತ ಪ್ರೇತ ಯಾವುದೇ ಒಂದು ಚೇಷ್ಟೆ ಇದ್ದರೆ ಈ ದೇವಸ್ಥಾನದಲ್ಲಿ ಈ ಸ್ವಾಮಿಗೆ ಅರ್ಕೆ ಮಾಡಿಕೊಂಡ್ರೆ ಖಂಡಿತವಾಗಿ ಅದು ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಯಾವುದೇ ಕೆಲಸಗಳು ಆಗದೇ ಇದ್ದಿದ್ದನ್ನು ಇಲ್ಲಿ ಅರ್ಕೆ ಮಾಡಿಕೊಂಡು ಭಗವಂತನ ಹತ್ರ ಹೂವು ಕೇಳಿ ತೊಗೊಂಡ್ರೆ ಖಂಡಿತವಾಗಿ ಅದು ಕೆಲಸ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ನಿಮಗೆಲ್ಲರೂ ಭಗವಂತ ಒಳ್ಳೇದು ಮಾಡಲಿ. ಬಂದು ದಯವಿಟ್ಟು ಪಾಲ್ಗೊಳ್ಳಬೇಕು ಅಂಥೇಳಿ ಭಗವಂತನ ದರ್ಶನ ಮಾಡಿ ಅಂಥೇಳಿ ಕೇಳ್ಕೊಳ್ತಾ. ಈ ವರ್ಷ ಉಗಾದಿ ಆಗಿದ್ದ ನೆಕ್ಸ್ಟ್ ಮಂಗಳವಾರ ಈ ದೇವಸ್ಥಾನದಲ್ಲಿ ಜಾತ್ರಾ ಕಾರ್ಯಕ್ರಮ ಇರುತ್ತೆ. ಜಾತ್ರೆಗೆ ಅಂಕುಶಾರ್ಪಣ ಆದ ನಂತರ ಕೊಂಡ ಇರುತ್ತೆ. ಕೊಂಡದಲ್ಲಿ ಬೆಂಕಿಯ ಒಂದು ಕೊಂಡದಲ್ಲಿ ದೇವರನ್ನ ಎಳೆದು ದೀಪಗಳು ಮಾಡಿ ಈ ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ನೆಕ್ಸ್ಟ್ ಬೆಳಿಗ್ಗೆ ರಥೋತ್ಸವ ಇರುತ್ತೆ. ಈ ರಥದಲ್ಲಿ ವೀರಭದ್ರನ ಕುಣಿಸಿ ಊರಿನಲ್ಲಿ ಮೆರವಣಿಗೆ ಮಾಡ್ತೀವಿ. ನಂತರದಲ್ಲಿ ಸಾಯಂಕಾಲ ವಹಿನಿಕುಲ ಕ್ಷತ್ರಿಯರಿಂದ ಕರಗ ಇರುತ್ತೆ. ಈ ರೀತಿಯಾಗಿ 3 ದಿನಗಳ ಕಾಲ ಇಲ್ಲಿ ಜಾತ್ರೆಯನ್ನು ಹಮ್ಮಿಕೊಂಡಿರ್ತೀವಿ. 3 ದಿನ ಹಗಲು ರಾತ್ರಿಯಿಂದ ನಿರಂತರವಾಗಿ ದಾಸೋಹ ನಡೆಯುತ್ತೆ. ವಿಜೃಂಭಣೆಯನ್ನು ನೋಡೋದಕ್ಕೆ 2 ಕಣ್ಣಿಗೆ ಸಾಲಲ್ಲ. ದಯವಿಟ್ಟು ಬಂದು ಆ ಒಂದು ಜಾತ್ರೆ ಕಾರ್ಯಕ್ರಮದಲ್ಲೂ ನೀವು ಭಾಗವಹಿಸಿ ಅಂತ ಕೇಳಿ. ಬಂದಂತ ಭಕ್ತರಿಗೆ ಪ್ರತಿದಿನ ಅನ್ನದಾಸೋಹದ ವ್ಯವಸ್ಥೆ ಇರುತ್ತೆ.
ಬನ್ನಿ ಭಕ್ತರೆ, ನೀವು ದಾನ ಕೊಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಿ. ಭಕ್ತಾದಿಗಳು ಏನಂತಾರೆ ಅಂತ ಕೇಳೋಣ. ಆಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿನ ದೇವಸ್ಥಾನದ ವಾತಾವರಣ ತುಂಬ ಚೆನ್ನಾಗಿದೆ. ಶಕ್ತಿಯುತವಾದ ದೇವಸ್ಥಾನ, ನಮ್ಗೆ ತುಂಬ ಇಷ್ಟ ಆಗಿದೆ, ಅನುಕೂಲವಾಗಿದೆ. ಒಳ್ಳೆ ಆಶೀರ್ವಾದ ಪಡಿತೀವಿ ಬಂದಾಗೆಲ್ಲ. ವಾತಾವರಣ ತುಂಬ ಚೆನ್ನಾಗಿದೆ. ಒಂದು 20-25 ವರ್ಷದಿಂದ ಬರ್ತೀವಿ ನಾವು ಸಣ್ಣ ಮಕ್ಕಳಿಂದ ಬರ್ತಾ ಇದ್ದೀವಿ. ಸುತ್ತಮುತ್ತ ಎಲ್ಲ ಹಳ್ಳಿ ಜನಕ್ಕಾಗಲಿ ನಮ್ಮ ಇಡೀ ತಾಲೂಕಿನ ಜನಕ್ಕೇ ಒಳ್ಳೆಯದಾಗಿದೆ. ಇಲ್ಲಿ ಏನು ವಿಶೇಷ ಅಂದರೆ ವೀರಭದ್ರೇಶ್ವರ ಸ್ವಾಮಿ ಇದ್ದಾರೆ. ವೀರಭದ್ರೇಶ್ವರ ಸ್ವಾಮಿ ಮತ್ತು ಅನ್ನಪೂರ್ಣೇಶ್ವರಿ. ಈಗ ನಾವು ಹೊರನಾಡಿಗೆ ಹೋಗೋಕ್ಕಾಗಲ್ಲ, ಅನ್ನಪೂರ್ಣೇಶ್ವರಿ ಇಲ್ಲೇ ಇದ್ದಾರೆ. ಮತ್ತು ನಮ್ಮ ಮನೆ ದೇವರು ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ. ಅಂದರೆ ಎಲ್ಲ ಒಂದು ಶಕ್ತಿ ದೇವತೆಗಳು ಮತ್ತು ಏನೇ ಒಂದು ದೃಷ್ಟಿ ಮಾಟ ಮಂತ್ರಗಳೆಲ್ಲ ಆಗಿರುತ್ತೆ. ಎಷ್ಟೋ ಜನಕ್ಕೆ ಒಂದು ಕೆಡುಕುಗಳನ್ನು ಮಾಡಿರ್ತಾರೆ ಆಯಿತಾ ಅಂತ ಎಲ್ಲ ಒಂದು ಶಕ್ತಿನ ಅಂತ ಕೆಟ್ಟ ಶಕ್ತಿಗಳನ್ನು ತಗೊಂಡು ಪಾಸಿಟಿವ್ ಎನರ್ಜಿಯನ್ನು ಕೊಡುವಂಥ ಜಾಗ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನ್ನದಾಸೋಹ ಇರುತ್ತೆ. ಅದು ಸುಮಾರು ವರ್ಷಗಳು ನಮ್ಮ ತಾತ ಮುತ್ತಾತನ ಕಾಲದಿಂದ ನಡೀತಾ ಇದೆಯಂತೆ. ಕುದಿಬವರು ಕುಡಿಯಲು ಬಿಡು, ಮೆರೆದವರು ಮೆರೆಯಲು ಬಿಡು, ನಿನ್ನ ಪಾಡಿಗೆ ನೀನಿರು.